ಸೂಟ್ ಕೇಸ್ ಏನಾಗೈತೆ? ಪ್ರೀತಿನ ಕೇಳಿದ್ರೆ ಅಯ್ಯೋ ಇವತ್ತೇ ನನ್ನ ಕೇಳುತ್ತೆ ಅಂತ ಅನ್ಕೊಂತಾಳೇನೋ. ನನಗೆ ಈಗ ಏನು ಮಾತಾಡೋಕ್ಕೂ ಬೇಜಾರ. ಅವ್ರ ಕಡೆಗೂ ಮಾತಾಡಲ್ಲ, ಇವ್ರ ಕಡೆಗೂ ಮಾತಾಡಲ್ಲ. ನಾನು ನನ್ನ ಗಂಡ ಅವ್ರು ಏನು ಮಾತಾಡಬೇಕಾದ್ರೂ ನಾವು ಏನು ಈಗ ಒಟ್ಟಿನಲ್ಲಿ ಚೆನ್ನಾಗಿದ್ದೀವ, ಚೆನ್ನಾಗಿರೋದಕ್ಕಾಗಿನ ನಾವು ಸುಮ್ಮನೆ ಏನು ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಇದ್ಬಿಡ್ತೀವಿ. ಇವರು ಕೇಳೋಣ ಬೇಡವೋ, ಯಾಕೆ ತಗೊಂಡೋಗೋರು ಏನೋ. ಅಲ್ಲಿ ಇಕ್ಕಿದ್ವೋ ಇಲ್ಲಿ ಇಟ್ಟಿದ್ವೋ, ಅಲ್ಲೇನಾದರೂ ಇಟ್ಟಿದ್ವೇನಪ್ಪ ಅವ್ರ ಮನೆಯಾಗೆ, ಎಲ್ಲಿ ಇಕ್ಕಿದ್ವಿ ಎಂಬುದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇ ಇತ್ತಪ್ಪ. ಸೂಟ್ ಕೇಸ್ ಅದು ಕಾಣ್ತಾನೆ ಇಲ್ವಲ್ಲ. ಪ್ರೀತಿ ಪ್ರೀತಿ ಏನತ್ತೆ? ಸೂಟ್ ಕೇಸ್ ಇಲ್ಲ ಕಣಮ್ಮ. ನಂದು ನಿಮ್ಮ ಮುಂದು ಎಲ್ಲ ಅದರೊಳಗಡೆ ಏನೋ ಡಾಕ್ಯುಮೆಂಟು ಮತ್ತು ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಇಟ್ಟಿದ್ವಿ. ಸೂಟ್ ಕೇಸ್ ಇಲ್ಲ. ಸೂಟ್ ಕೇಸ್ ಏನಾಯ್ತು ಅಂತ ಏನಾದರೂ ನೋಡ್ದೆ? ಇಲ್ಲ ಅತ್ತೆ, ನಿಮ್ಮ ರೂಮಿಗೆ ನಾವು ಬರೋದೇ ಇಲ್ಲ. ಏನಾದರೂ ಕಸ ಗೀಸ ಹೊಡಿಬೇಕು, ನೆಲ ಒರೆಸ್ಬೇಕು ಅಂತ ಮಾತ್ರಕ್ಕಷ್ಟೇ ಬರೋದು. ಇಲ್ಲ ಕಣತ್ತೆ, ನೋಡಲಿಲ್ಲ. ನೋಡಿ ಎಲ್ಲಾದರೂ ಅಲ್ಲೇ ಎಲ್ಲಾದರೂ ಇಟ್ಟಿರ್ತೀಯ ಅಲ್ಲ. ಇವರೆಲ್ಲ ಮನೆ ಖಾಲಿ ಮಾಡ್ಕೊಂಡು ತಗೊಂಡೋದ್ರಲ್ಲ, ಅವಾಗೇನಾದರೂ ಎಸ್ಕೇಪ್ ಮಾಡ್ಕೊಂಡು ಹೋಗ್ಯವ್ರ ಅಂತ. ಅವತ್ತು ಯಾತ್ಕ ಹೇಳೋಣ ಅಂತ ಬಂದಿದ್ರು ಒಟ್ಟಿನೆಲ್ಲ ಅವರು. ಯಾತ ಹೇಳೋಕ್ಕಂತ ನೀನು ಇಲ್ಲಿರಲಿಲ್ಲ, ನಾನು ಮನೆ ಕಣಿದ್ದೆ. ಅವಾಗೇನಾದ್ರೂ ನನಗೆ ಯಾಕೋ ಸಖತ್ತು ನಿದ್ದೆ. ನನಗೆ ಈಗ ಈ ಬಿ ಪಿ ಶುಗರ್ ಮಾತ್ರೆ ನುಂಗಿ ಸ್ವಲ್ಪ ನಿದ್ದೆ ಬರ್ತೈತೆ. ಮಲ್ಕೊಂಡಿದ್ದೆ. ಬಂದಿದ್ರು ಅವತ್ತು. ಅವರೇ ಏನಾದರೂ ತಗೊಂಡೋಗಿರ್ಬೇಕೇನೋ ಅಂತ ನಾನು ಅವರೇ ತಗೊಂಡೋಗ್ಯವ್ರೆ ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಸೂಟ್ ಕೇಸ್ನ ನಾವು ಕಷ್ಟ ಸುಖಕ್ಕೆ ಬೇಕಾಗುತ್ತೆ ಅಂತೇಳಿ ನಾನೊಂದು 50,000 ದುಡ್ಡು, ನಿಮ್ಮ ಒಂದು 50,000 ದುಡ್ಡು, ಇನ್ನು ಯಾವ್ದಾಯ್ತ ಬಾಂಡ್ಗಳು ಅವೆಲ್ಲ ಇದ್ವು. ದುಡ್ಡು ಬಾಂಡ್ಗಳೆಲ್ಲ ಇದ್ವು ಕಣಮ್ಮ ಅದ್ರಾಗೆ. ಹಂಗಾದ್ರೆ ಅವರೇ ತಗೊಂಡೋಗವ್ ಕಣತ್ತೆ, ಪಕ್ಕ ಅವರೇ ತಗೊಂಡೋಗಿರೋದು. ಬಂದಿದ್ರು, ಹೇಳಕ್ಕೆ ಬಂದಿದ್ರು ಅಂತಂದ್ರೆ ನಾನು ಇಲ್ಲಿ ನೋಡಿ ಸಮಯದಲ್ಲಿ ಯಾಕೆ ಬಂದಿದ್ರು ಹೇಳು? ಅದಕ್ಕೇ ನೀನು ಯಾಕೆ ಬಿಡ್ಕೊಂಬಕ್ಕೆ ಹೋದೆ ನಮ್ಮ ಮನೆ ಯಾಕೆ? ನಾನು ಮನೆ ಕೇಳಿದ್ನ, ಬಂದರು ಅಜ್ಜಿ ಅಜ್ಜಿ ಅನ್ಕೊಂಡು ಬಂದರು. ಅವ್ರ ಅಪ್ಪನೂ ಬಂದ, ಅಮ್ಮ ನಾವು ಹೋಗ್ತಾ ಇದೀವಮ್ಮ ಮನೆ ಖಾಲಿ ಮಾಡ್ಕೊಂಡು, ಅವ್ರ ಮನೆ ಖಾಲಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನೀವೇನು ಏನು ಮಾತಾಡಲ್ಲ, ನೀವು ಯಾರ ಕಡೆಗೂ ಮಾತಾಡಲ್ಲ. ಸುಮ್ಮನೆ ನಾವೇನ ಜಗಳ ಮಾಡ್ತಿದ್ರೆ ಸುಮ್ಮನೆ ನೀವು ಒಳಗೆ ಇರ್ತೀರಾ, ರೂಮ್ನಾಗ ಇರ್ತೀರಾ, ನೀವೇನು ಮಾತಾಡಲ್ಲ, ಏನಿಲ್ಲ. ನೀನು ಅಪ್ಪ ಆಗಿರ್ಬೋದು, ಏನು ಮಾತಾಡಲ್ವಲ್ಲ ನೀವು. ಅದಕ್ಕೇ ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಣ ಅಂತ ಬಂದ್ವಿ ಅಂದ. ಈಗಳಪ್ಪ ನಾವು ಅವ್ರಿಗೂ ಹೇಳಲ್ಲ, ನಿಮಗೂ ಹೇಳಲ್ಲ. ಏನೋ ಈಗ ಇವ್ರಂತೂ ಮುದ್ದೆ ಇರ್ತಾರೆ ಅಂತ ಸುಮ್ಮನೆ ನಮ್ಮ ಪಾಡಿಗೆ ನಾವು ಉಂಡ್ಕೊಂಡಿಲ್ಲ ಇದೀವಿ ಕಣಪ್ಪ ಅಂತ ನಾನು ಅಂದೆ. ಅದಕ್ಕೇ ಸರಿ ಆಯಿತು ಅಂತೇಳಿ ಇಬ್ಬರು ಬಂದಿದ್ರು. ಅವರೇ ಎಲ್ಲ ತಗೊಂಡೋಗ್ಯವ್ರೆ ಅಂತ ಅನ್ನಿಸ್ತೈತೆ. ಈಗ ನಾವು ಕೇಳಕ್ಕೆ ಹೋದ್ರೆ ಏನು ಅಂತಾರೋ ಏನೋ ಅಮ್ಮಂಗಾಗುತ್ತೆ. ಕೇಳಂತೆ, ಅದಕ್ಕೇನಂತೆ ಕೇಳು ಹೋಗಿ. ಅಲ್ಲ ಸೂಟ್ ಕೇಸ್ ಇತ್ತು ಕಣಮ್ಮ, ಸೂಟ್ ಕೇಸ್ ತಂದ್ರೆ ನಮ್ದು ತಗೊಂಡಿದ್ರೆ ಕೊಟ್ಬಿಟ್ರಿ, ಅದರವೆಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಇದ್ದಾವೆ ಅಂತ ಅನ್ನು. ನಿಮ್ಮ ಅಮ್ಮ ಸ್ವಲ್ಪ ಬಾಂಡ್ ಮಾಡಿಸಿತ್ತು ಇಬ್ಬರಿಗೂ ಅಂತ ಹೇಳಿ ಬಾಂಡ್ ಮಾಡಿಸಿತ್ತು. ಅವನ ಹೆಸರಿಗೂ ನಿನ್ನ ಹೆಸರಿಗೂ ನಿಮ್ಮ ಹೆಸರಿಗೆ ಎಲ್ಲರಿಗೂ ಮಾಡಿಸಿತ್ತು. ಅವನ ಹೆಸರಿಗೂ ಎಲ್ಲರ ಹೆಸರಿಗೆ ಇಟ್ಟಿಟ್ಟು ದುಡ್ಡು ಇಕ್ಕಾನ ಅಂತೇಳಿ ಕಿತ್ಕಣಮ್ಮ. ನಾವು ಅದನ್ನ ಯಾರ ತಗು ಹೇಳಿರಲಿಲ್ಲ ಇನ್ನುವರೆಗೂ. ನೀನು ಇವತ್ತೇ ನಾನು ಹೇಳ್ತಿರೋದು. ನಿನ್ನ ಹೆಸರಿಗೆ ಒಂದು 2 ಲಕ್ಷ, ಅವನು ಲಿಕ್ಕಿ ಹೆಸರಿಗೆ 2 ಲಕ್ಷ, ವಿಕಿ ಹೆಸರಿಗೆ 2 ಲಕ್ಷ, ಕವನನ ಹೆಸರಿಗೆ 2 ಲಕ್ಷ. ನಾನು ಏನನ್ನ ಕೆಲಸಕ್ಕೆ ಕೆಲಸ ಬಿಟ್ರು ಹೇಳಿದ್ದೀನಿ. ಏನ್ಕನ ಕಷ್ಟ ಸುಖಕ್ಕೆ ಆಗುತ್ತೆ ಬಿಡು, ಇವಾಗ ಕೆಲಸ ಮಾಡೋಕ್ಕಾಗಲ್ಲ. ಇರೋ ದುಡ್ಡನ್ನ ಪಿಕ್ಸೆಡ್ ಮಾಡೋಣ, ನನ್ನ ಮಗ ಸೊಸೆಯರು ತಿಮ್ಲೇಳು, ನನ್ನ ಮಗ ಸೊಸೆಯರಿಗೆ ಸಿಗಲೇಳು ಅಂತೇಳಿ ಪಿಕ್ಸೆಡ್ ಮಾಡಿತ್ತು. ನಿಮ್ಮ ಬಾಂಡೆಲ್ಲನೂ ಅದ್ರಾಗೆ ಇದ್ದು ಸೂಟ್ ಕೇಸ್ನಾಗೆ. ಆ ಸೂಟ್ ಕೇಸ್ ತಗೊಂಡು ಹೋಗ್ಬಿಟ್ಟವ್ರೆ. ನಾವು ನೇನು ಬೀರೆಲ್ಲ ನಿಮ್ಮ ಬಟ್ಟೆ ಎಲ್ಲ ಇಕ್ತೀರಾ ಕಬೋರ್ಡಾಗೆಲ್ಲನ, ಬಟ್ಟೆ ಎಲ್ಲ ಇಕ್ತಿರಲ್ಲ ಬಿಡತ್ತ ಅಂತೇಳಿ ಸೂಟ್ ಕೇಸ್ನಾಗೆ ಇಕ್ಕೊಂಡಿದ್ವಿ. ಆ ಸೂಟ್ ಕೇಸ್ ಕಾಣ್ತಾ ಇಲ್ಲ. ಬಾಂಡೆಲ್ಲ ಇದಾವೆ ಅಂದಮೇಲೆ ಕೊಡಲ್ಲ ಕಣತ್ತೆ ಅವರು, ಕೊಡಲ್ಲ ಬಿಡು. ಅಲ್ಲ ನೀನು ಜೋಪಾನವಾಗಿ ಇಕ್ಕಬೇಕಾ, ನೋಡ್ಬೇಕಾ? ಅಯ್ಯೋ ಅದಿನ್ನೆಂಥ ನಿದ್ದೆ ಬಂದಿತ್ತತೆ ನಿನಗವತ್ತು? ಅಯ್ಯೋ ಅದು ಎಂಥ ನಿದ್ದೆ ಬಂದಿತ್ತ ಏನೋ ಕಣ್ಪ್ರೀತಿ, ಸಖತ್ತು ನಿದ್ದೆ ಬಂದಿತ್ತು. ಸ್ವಲ್ಪ ಮಾತ್ರೆ ಗಿತ್ರೆ ಎಲ್ಲ ತಗೊಂತೀನ, ಅದು ಎಂಥ ನಿದ್ದೆ ಬಂದಿತ್ತು ಅಂತ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಸಖತ್ತು ನಿದ್ದೆ ಬಂದಿತ್ತು, ಕಣ್ಣು ಬಿಟ್ಟೋಕ್ಕಾಗ್ತಿರ್ಲಿಲ್ಲ. ಮಾತಾಡಿಸ್ತಿದ್ದಾರೆ, ಕಣ್ಣು ಮುಚ್ಕೊಂಡೆ ಮಾತಾಡಿದೆ. ಸರಿಯಪ್ಪ ಆಯ್ತು ಹೇಳು ಅಂತ. ಇಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ತಗೊಂಡು ಹೋಗ್ಬಿಟ್ಟವ್ರೆ ಅವತ್ತು ಸೂಟ್ ಕೇಸ್. ನನ್ನ ರೂಮ್ನಾಗ ಬಂದಿದ್ರ ಸೂಟ್ ಕೇಸ್ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲ ಕಣಜ್ಜಿ, ಅವ್ರು ಹೆಂಗೆ ತಗೊಂಡೋದ್ರು? ಅವ್ರಿಗೆ ಇನ್ನೆಷ್ಟು ಧೈರ್ಯ ಬಂತು ಹಂಗೆ ತಗೊಂಡೋಗೋ ಅಷ್ಟು? ನೋಡು ಎಷ್ಟು ಧೈರ್ಯ ಇರಬೇಕು. ಸ್ವಲ್ಪನಾದ್ರೂ ಭಯ ಬೇಡವಾ ಅವ್ರಿಗೆ? ಅವ್ರಿಗೆ ಗೊತ್ತಾದ್ರೆ ಏನು ಅಂತಾರೆ ನಮಗೆ ಅಂತ. ಒಬ್ಬರು ವಸ್ತು ನಂಗೆ ಮುಟ್ಟವ್ರಲ್ಲ, ಅವ್ರಿಗೊಂದು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ? ಅಯ್ಯೋ ಏನು ಹೇಳ್ತೀಯ ಬಿಡಪ್ಪ. ಅದೇ ಬಾಂಡು ಇದ್ವಲ್ಲ ಎಲ್ಲ ಯಾವಾಗಾನ ನೋಡ್ಕೊಂಡಿರ್ತಾರೆ, ಅದ್ರಾಗ ದುಡ್ಡು ಇಕ್ಕೋದು ಅದನ್ನು. ಈ ಶಕ್ತಿನೂ ಶಾರು ಬರೋರಲ್ಲ ಅವಾಗ ನೋಡ್ಕೊಂಡಿದ್ರು. ನಾನು ಬಿಡತ್ತೆ ಈ ಹುಡುಗರು ಏನು ಯಾರು ತಗು ಹೇಳಲ್ಲ ಅಂತ, ಯಾರು ತಗು ಹಿಂಗೆಲ್ಲ ಮಾಡಲ್ಲಲ್ಲ ಅಂತ ನೋಡ್ಕೊಂಡಿದ್ರು ಹೇಳ ಶಕ್ತಿನೂ ಶಾರು ಇಬ್ರು. ಅದಕ್ಕೇ ಅಮ್ಮ ನೀನು ಬರಲ್ವಲ್ಲಮ್ಮ, ನಾವು ಜಗಳ ಆಡ್ಬೇಕಾರಾಗಲಿ ಮಾತಾಡ್ಬೇಕಾದ್ರಾಗಲಿ ಅಂತೇಳಿ ಅವನು ವಿಕಿನೂ ಬಂದ. ಅದಕ್ಕೆ ಇಲ್ಲ ಕಣಪ್ಪ, ನಾವು ಯಾರಿಗೂ ಹೇಳೋಕ್ಕಾಗಲ್ಲ, ನಿನಗೂ ಹೇಳಲ್ಲ ಅವನಿಗೂ ಹೇಳಲ್ಲ, ನಿಮ್ಗೆ ಇಷ್ಟ ಬಂದಂತೆ ಮಾಡ್ಕೊಳ್ರಿ. ಈಗ ನಾವೆಲ್ಲಿ ಒಂದು ತುಂಬ ಇಕ್ತಾರ ಉಂಡು ಸುಮ್ಮನೆ ಕುಕ್ಕಂತೀವಿ, ಏನೋ ಇವರು ನಾವಿನ್ನ ನೋಡ್ಕೊಂತೀವಿ. ನಾವು ಯಾವತ್ತೂ ಊಟಕ್ಕೆ ಇಕ್ಕಲ್ಲ ಅಂತ ನಿಮ್ಮ ಅಣ್ಣ ಯಾವತ್ತೂ ಹಂಗೆ ಅಂದಿಲ್ಲಪ್ಪ. ನಿಮ್ಮ ಅಣ್ಣ ಏನು ನಿಮ್ಮ ಅದಕ್ಕೆ ಸೆನಕ್ಕೆ ನೋಡ್ಕೊಂತಾರೆ, ಏನೋ ಸೆನಕ್ಕಿರತ್ತಾಗ ಇರಬೇಕು ಅಂತೇಳಿ ನಾವು ಯಾವತ್ತೂ ಮಾತಾಡೋಕೆ ಹೋಗಲ್ಲ ಕಣಪ್ಪ. ಅವ್ನ ಕಡೆಗೆ ಮಾತಾಡಿದ್ರೆ ನೀನು ಸಿಟ್ಟು, ನಿನ್ನ ಕಡೆಗೆ ಮಾತಾಡಿದ್ರೆ ಅವನಿಗೆ ಸಿಟ್ಟು ಅಂತೇಳಿ ನಾನು ಇಬ್ಬರು ಕಡೆಗೂ ಮಾತಾಡಲ್ಲ. ಇಬ್ಬರು ಮಕ್ಕಳು ಇಬ್ಬರೂ ಬೇಕು ನಮಗೆ ಅಂತೇಳಿ ನಾನು ಹಿಂಗೆ ಹೇಳಿದ್ದೀನಿ. ಅದಕ್ಕೇ ಹೇಳ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋದ್ರಪ್ಪ. ಏನು ಯಾರು ತಗೊಂಡ್ರು ಅಂತ ಗೊತ್ತಿಲ್ಲ ಸರಿಯಾಗಿ. ಏನು ಮಾಡೋದು? ನಾನೊಂದು 60,000 ರೂಪಾಯಿ ದುಡ್ಡು ಇಟ್ಕೊಂಡಿದ್ದೆ,
ನಿಮ್ಮ ತಾತ ಒಂದು 50,000 ರೂಪಾಯಿ ದುಡ್ಡು ಇಕ್ಕೊಂಡಿತ್ತಪ್ಪ, ಏನಾನ ಕಷ್ಟ ಸುಖ ಆಸ್ಪತ್ರೆ ಗೀಸ್ಪತ್ರೆ ಅಂತ ಅಂದರೆ ಏನಾನ ಹೋಗಾಕು ಅಂತ ಅದಕ್ಕಿಂತ ಕೆನ್ಕನ ಬರುತ್ತೆ ಅಂತ ಕರ್ಕೊಂಡು ಹೋಗಿದ್ವಿ. ಏನು ಮಾಡೋದು, ಹಿಂಗೆ ಆಯ್ತಲ್ಲ, ಏನೋ ಬಿಡತ್ತ ಬಂದ್ರೆ ಬರ್ತಾರೆ ಅಂತ ಅಂದ್ಕೊಂಡ್ವಪ್ಪ. ನಾನು ಇವತ್ತು ನೋಡ್ಕೊಂತ ಇದ್ದೀನಿ ಯಾತ ತಾಮನ ಅಂತ ಮಂತಡೆಗೆ ನೋಡ್ತೀನಿ, ಮಂತಡೆಗೆ ಇಲ್ಲ. ಈಗ ನಾನು ಯಾತ ಸ್ವಲ್ಪ ಜೆರಾಕ್ಸ್ ತಗೋಬೇಕಾಗಿತ್ತು, ತಗೊಬಿಡೋಣ ಅಲ್ಲ ಜೆರಾಕ್ಸ್ ಅಂತ ನಾನು ಈಗ ಹೋಗಿ ಮಂಚ ತಡೆಗೆ ನೋಡ್ತೀನಿ, ಇಲ್ಲ. ಮೊನ್ನೆ ಅಲ್ವಂಗಂತು ಅಲ್ಲೇ ಇತ್ತು ಬಿಡಪ್ಪ, ಇಲ್ಲ ಮಂಚದಿಂದ ಹೋಗಿರುತ್ತೆ ಅಂತ ಅಂದೆ ನಾನು. ಏನು ಮಾಡೋದು. ಕೇಳಜ್ಜಿ, ಅದಕ್ಕೇನಕ್ಕೆ ನೀನು ಸುಮ್ಮನೆ ಇರ್ತೀಯ? ಕೇಳೋಗಿ ಹೋಗಿ ತಗೊಂಬಂದಿದ್ದೀರಾ ಕೊಡ್ರಿ ಅಂತನ್ನು ಒಳ್ಳೆ ಮಾತನಾಗಿ, ಅಷ್ಟೇ. ಒಳ್ಳೆ ಮಾತನ್ನ ಕೊಟ್ಟರೆ ಒಂದು ಹೋಯ್ತು, ಇಲ್ಲಾಂದರೆ ಸರಿ ಹೋಗಲ್ಲ. ಫಸ್ಟ್ ಒಳ್ಳೆ ಮಾತನ್ನ ಕೇಳು. ತಗೊಂಬಂದಿದ್ದೀರಾ ನೋಡ್ರಿ, ಮನೆ ಶಿಫ್ಟ್ ಮಾಡ್ಕೊಂಬಂದ್ರಲ್ಲ ಅವಾಗ, ಎಲ್ಲ ಸಡನ್ನಾಗಿ ತಗೊಂಬಂದಿದ್ದೀರಾ ಅಂತ ಹೇಳಿ ಮಾತಾಡ್ರಿ. ಅವ ಮಾತಾಡಿದಾಗ ಗೊತ್ತಾಗುತ್ತೆ. ಹೋಗಜ್ಜಿ, ಕೇಳ್ದಲೆ ಯಾರು ಕೊಡಲ್ಲ, ಹೋಗಿ ಕೇಳಿ ಇಸ್ಕೋಬೇಕು. ಹೋಗು, ಕೇಳೋಗಿ ಹೋಗು. ಸರಿ ಆಯ್ತು, ಹೇಳಿ ಕೇಳ್ತೀನಿ, ಹೋಗಿ ಒಂದು ಮಾತು ಕೇಳ್ತೀನಿ. ಅದೆಲ್ಲ ಮೇಡಮ್, ಇವ್ರು ಜಗಳ ಮಾಡ್ಕೊಂಬತ್ಕೆ ನಮ್ಮ ಸೂಟ್ಗೆ ಸೋತ್ಕೊಂಡು ಅದೇ ಹೋಗಿರೋದ. ಮಾತಾಡಲ್ವಲ್ಲ ಯಾತು ಅಂತ ಇವಾಗ ಯಾತು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಇವಾಗ ಚೆನ್ನಾಗಿತ್ತಲ್ಲ, ಇಲ್ಲಿ ಉಂಡ್ಕೊಂಡು ಚೆನ್ನಾಗಿದ್ದೀನಿ, ಯಾಕೆ ಸುಮ್ಮನೆ ಕಿರಿಕ್ ಮಾಡ್ಕೊಂಬೋದು, ಚೆನ್ನಾಗಿರೋ ಹತ್ರ ಚೆನ್ನಾಗಿರೋಣ ನಂಬದು ಇವತ್ತೇಗಿರೋದು. ಯಾತು ಮಾತಾಡಲ್ವಲ್ಲ, ಬಂದಿದ್ದಾರೆ ಹೇಳಕ್ಕಂತ. ನಾನು ಇರಲಿಲ್ವೇನೋ ಅವತ್ತು, ನಾನು ಎಲ್ಲಿ ಹೋಗಿದ್ದೆ, ಅಮ್ಮೇರ ಮನೆ ತಕ್ಕ ಏನಾದರೂ ಹೋಗಿದ್ದೆ ಅನ್ಸುತ್ತೆ. ಅಮ್ಮೇರ ಮನೆ ತಕ್ಕ ಅಕ್ಕೆರ ಮನೆ ತಕ್ಕ ಏನಕ್ಕೋ ಹೋಗಿರ್ತೀನಿ. ಆವಾಗ ಹಿಂಗೆ ಮಾಡಿದಾರೆ, ನೋಡಿ ಬಂದು ತಗೊಂಡು ಹೋಗ್ಬಿಟ್ಟವ್ರಿ. ಓಹೋ, ಭಾರಿ ಇದಾರಪ್ಪೋ. ಅಜ್ಜಿ ಇವತ್ತು ನೋಡ್ಕೊಂಡೈತೆ, ಅವತ್ತೇ ನೋಡ್ಕೊಂಡಿದ್ದಿದೆ ಕೇಳ್ಬೋದಾಗಿತ್ತು, ಇವತ್ತು ನೋಡ್ಕೊಬಿಟ್ಟೈತಿ. ಅಯ್ಯೋ ಅಮ್ಮ, ಅವನಂತೂ ಅವ್ನ ಮುಂದೆ ಓಡಾಡ್ಕೊಬಿಟ್ರೆ ಅವನಿಗೆ ಚೆನ್ನಾಗಿ ಉರಿಸ್ತಾ ಇದ್ದೀನಿ ಕಣಮ್ಮ. ಅವ್ನ ಮುಂದೆ ಚೆನ್ನಾಗಿ ನಾನು ಫೋನಲ್ಲಿ ಮಾತಾಡ್ತಾ ಹೋಗ್ತೀನಿ. ನನ್ನ ಮಗಂಗೆ ಹಂಗೆ ಮಾಡ್ಬೇಕು ಪಾಪ. ಅವ್ನು ಹೆಂಗೆ ಮಾಡೋಣ ಗೊತ್ತೇ, ನಿಜವಾಗ್ಲೂ ನಮ್ಮ ಮನೆ ಮುಂದೆ ನಾನು ಏನಾದರೂ ನೀರು ಹಾಕಿದ್ದೀನಿ ಅಂತಂದ್ರೆ ಅದೇ ಬೇಕಲ್ಲೂ ತುಳ್ಕೊಂಡು ಓಡಾಡೋಣ ಕಣೋ. ಇವಾಗ ಅದೇ ಬೇಕಲ್ಲೂ ಅವರು ಮಾಡ್ತಾರೆ ಎಂಬುದು ಗೊತ್ತಾಗಬೇಕು. ಹಂಗೆ ಮಾಡೋ ಹೇಳ್ತೀನಿ, ಅವ್ನಿಗೆ ಗೊತ್ತಾಗ್ಬೇಕು, ಅವ್ನಿಗೆ ಸರಿಯಾಗಿ. ಅವ್ನು ಹೆಂಗೆ ಮಾಡ್ತಾನೋ ನಾವು ಹಂಗೆ ಮಾಡೇ ತೋರಿಸ್ಬೇಕು. ನಾನು ಅಲ್ಲ ಸಿನೆ ತನ್ವಿ ಅಂತ ಅಂದ್ಕೊಂಡು ಓಡಾಡ್ತಿರ್ತೀನಿ. ಅವ್ನು ಊರ್ಕಬ್ಲಿ ಅಂತಲೇ ಅವ್ನ ಮುಂದೆ ಇನ್ನೂ ಚೆನ್ನಾಗಿ ಮಾತಾಡ್ತೀನಿ. ನೀನು ಹೇಳ್ದಲ್ಲ ನಮ್ಗೆ ಹಿಂಗೆ ಮಾಡಿದ್ದ ಕಣಪ್ಪ, ಅದೇ ಬೇಕಲ್ಲೂ ಹಿಂಗೆಲ್ಲ ಮಾಡೋಣ ಅಂತ ಹೇಳ್ದ. ನನಗೆ ಆವಾಗಲೇ ಗೊತ್ತಾಯಿತು, ಇವ್ನು ನಮ್ಮಮ್ಮಗೆ ಹಿಂಗೆ ಮಾಡಿದ್ದಾನೆ, ಅದೇ ಬೇಕಲ್ಲೂ ಹಿಂಗೆ ಕೆಲಸ ಕೊಟ್ಟವನೇ ಅಂದಮೇಲೆ ನಾವು ಅವನಿಗೆ ಮಾಡಿ ತೋರಿಸ್ಬೇಕು ಅಂತ ಅನ್ನಿಸ್ಬಿಡ್ತು. ಅಲ್ಲ ನೋಡು ಅವ್ನು ಹಿಂಗೆ ಮಾಡಿದಾನೆ, ಅವ್ನಿಗೆ ಎಷ್ಟು ಧೈರ್ಯ ಇರಬೇಡ ಹಂಗೆಲ್ಲ ಮಾಡೋಕ್ಕೆ. ಅಬ್ಬಾ ಅವ್ನು ಭಾರಿ ಇದ್ದಾನೆ ಕಣಮ್ಮ. ಕಣ, ಅವನಿಗೆ ಎಷ್ಟು ಧೈರ್ಯ ಅಂತೀನಿ ಹಂಗೆ ಮಾಡೋಕ್ಕೆ. ಇಲ್ಲೋಡು, ನನಗೆ ಯಾವಾಗನ ಬಾಗ್ಲಿ ನೀರು ಹಾಕ್ಲಿ ಮಣ್ಣೆಲ್ಲನ ಕೆಸರಾಗೆಲ್ಲ ತುಳ್ಕೊಂಬಂದ್ಬಿಡೋನು. ಅದು ಹೆಂಗೆ ಮಾಡೋಣ ಏನೋ, ಏನು ಮಣ್ಣು ತಗೊಂಬಂದೆ ಹಾಕೋಣ ಏನೋ, ಅದೇ ಬೇಕಲ್ಲ ಮಣ್ಣೆಲ್ಲ ತಾಂಬಂದು ಹಾಕೋಣ. ಬಾಗ್ಲಂತೂ ನನಗೆ ಗುಡಿಸಿ ಸಾಕಾಗೋದು. ಯಾರಾದರೂ ಬಂದರೆ ಏನು ಅನ್ಕೊಂತಾರಪ್ಪ, ಬಾಗಿಲು ಎಷ್ಟು ನಾನು ಕ್ಲೀನ್ ಮಾಡೋಣ. ನೀರು ಹಾಕ್ತಂಗೆ ಮಣ್ಣಾಗಿ ಇದು ಮಾಡಿದ್ರೆ ಯಾರನ್ನ ಬಂದವರು, ಅಯ್ಯೋ ಪ್ರೀತಿ ಮನೆಗೆ ಇರ್ತಾಳೆ, ಯಾಕಪ್ಪ ಹಿಂಗೆ ಮನೆ ಬಾಗಿಲು ಹಿಂಗೆ ಮಾಡ್ಕೊಂಡವಳು, ಇವ್ರು ಮಾಡೋದು ಯಾರಿಗೂ ಗೊತ್ತಾಗಲ್ಲ, ನನ್ನ ಅನ್ಕೊಂತಾರೆ ಜನ. ಇಲ್ಲ ಹಂಗೆ ಮಾಡ್ಬೇಕಂತ, ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತಂದ್ರೆ ಹಂಗೆ ಮಾಡಬೇಕು. ನನಗೆ ಗೊತ್ತಾಯ್ತು, ಮಾಡ್ತೀನಿ ಹೆಂಗೆ ಮಾಡಬೇಕು ಅಂತ. ಆದಷ್ಟು ಬೇಗ ಮದುವೆ ಆಗಿಬಿಟ್ರೆ ಇನ್ನೂ ಹೊಟ್ಟೆ ಹುರ್ಕೊಬಿಡ್ತಾನೆ. ಮದುವೆ ಆಗ್ಬೇಕಣಮ್ಮ, ನಾವು ಆದಷ್ಟು ಬೇಗ ಮದುವೆ ಆಗ್ಬಿಟ್ರೆ ನಮ್ಮದು ಅವ್ನು ಇನ್ನೂ ಚೆನ್ನಾಗಿ ಹುರ್ಕೊಂಬ್ತಾ ಇರ್ತಾನೆ. ಹುರ್ಕಂಬ್ಲಿ ಅಂತಾರ್ಗೆಲ್ಲನ ಚೆನ್ನಾಗಿ ಉರಿಸ್ತಾ ಇರ್ಬೇಕು ನಾವು. ಯಾವಾಗ ಅವರೆಲ್ಲ ಹೆಂಗೆ ಮಾಡ್ತಾರೋ ನಾವು ಹಂಗೆ ಮಾಡುತ್ತಾ ಇದ್ರೇನೆ ಇವತ್ತಿನ ಕಾಲ. ಇಲ್ಲ ಅಂತಂದರೆ ಒಳ್ಳೇದಕ್ಕೆ ಕಾಲ ಇಲ್ಲ ಇವತ್ತು. ಮತ್ತೆ ಸೂಟ್ ಕೇಸು ಕಳ್ತನ ಆಗೈತೆ, ಅದ್ರಾಗೆ ಅವರೇ ತಗೊಂಡೋಗಿರೋದು, ಇನ್ಯಾರೂ ತಗೊಂಡೋಗಿಲ್ಲ. ದುಡ್ಡು ಒಡವೆ ಐತೆ ಅಂತೇಳಿ ಎತ್ಕೊಂಡು ಹೋಗ್ಬಿಟ್ಟವ್ರೇನೋ ಮತ್ತೆ ಸೂಟ್ ಕೇಸ ಬಂದ್ಬಿಟ್ಟು. ನೋಡ್ರಿ ಹೆಂಗಿರ್ಬೇಕು. ಅದ್ರಾಗ ನಮ್ಮ ಹೆಸ್ರಿಗಿರೋ ಬಾಂಡ್ಗಳೆಲ್ಲ ಇದ್ದಾವೆ. ನಮ್ಮ ಹೆಸ್ರಿಗೆಲ್ಲ 2 ಲಕ್ಷ ಇಕ್ಕಿತ್ತಂತೆ ಎಲ್ಲರ ಹೆಸ್ರಿಗೂ, 4 ಜನಕ್ಕೂ, ಸೊಸೆಯರು 2 ಹೆಸ್ರಿಗೂ, ಮಕ್ಳು 2 ಹೆಸ್ರಿಗೂ 2 ಲಕ್ಷ ದುಡ್ಡು ಇಕ್ಕಿತ್ತಂತೆ ನಮ್ಮ ಮಾಮ. ನೋಡ್ರಿ, ಯಾರಿಗೂ ಗೊತ್ತಿರಲಿಲ್ಲ, ಅದಕ್ಕೆ ಅವರೆಲ್ಲ ನೋಡೋಕ್ಕೆ ತಗೊಂಡು ಹೋಗ್ಬಿಟ್ಟವ್ರು ಎತ್ಕೊಂಡು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.